ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಗಣಪತಿ ಹಬ್ಬ ಟೈಮಲ್ಲಿ ತೆಗೆದಿರೋ ಅಂಥ ಮಿನಿ ವ್ಲಾಗ್. ಇದು ನಾವು ನಮ್ಮನೆಯಿಂದ ಸ್ವಲ್ಪ ದೂರದಲ್ಲಿ, ಅಂದರೆ ಕ್ಲೇ ಗಣಪತಿ ಮಾಡೋದಕ್ಕೆ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ ಇಟ್ಟಿದ್ರು. ಸೊ ಅಲ್ಲಿಗೆ ನಾವು ಹೋಗಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಕ್ಕಳು ಮುದ್ದಾಗಿ ಗಣಪತಿನ ಮಾಡಿದ್ದಾರೆ ಅಂತ ಹೇಳಿ. ಇದು ಫಸ್ಟ್ ಟೈಮ್ ನಾವು ಕೂಡ ವಿಸಿಟ್ ಮಾಡಿದ್ದು. ಸೊ ಪ್ರತಿ ಬಾರಿ ಅಂದರೆ ಗಣಪತಿ ಹಬ್ಬಕ್ಕಿರ್ಬೋದು ಅಥವಾ ದೀಪಾವಳಿ ಹಬ್ಬಕ್ಕಿರ್ಬೋದು, ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಒಂದು ಈ ಥರ ಕ್ರಿಯೇಟಿವ್ ಇವೆಂಟ್ನ ಮಾಡ್ತಿರ್ತಾರೆ. ಸೊ ಅಂದರೆ ದೇಶ ಬಿಟ್ಟು ದೂರದ ದೇಶದಲ್ಲಿರ್ತಾರೆ ಮಕ್ಕಳೆಲ್ಲ ಒಂದು ಕಡೆ ಸೇರಿ, ನಮ್ಮ ಇಂಡಿಯನ್ಸ್ ಎಲ್ಲರೂ ಸೇರಿ ಸೊ ಈ ಥರ ಒಂದು ಆ್ಯಕ್ಟಿವಿಟಿ ಮಾಡಿದ್ರೆ ಹಬ್ಬದ ಟಚ್ ಕೂಡ ಅವ್ರಿಗೆ ಇರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ನಾವು ಕೂಡ ಇಲ್ಲಿ ಬಂದಿದ್ದೀವಿ. ಇದು ಭಾನುವಾರ ಆಗಿತ್ತು, ಮಕ್ಕಳಿಗೆ ಹೇಗೂ ರಜಾ ಇತ್ತು, ಹಾಗಾಗಿ ಬಂದಿದ್ವಿ. ನಾನು ಅಂದ್ಕೊಂಡಿದ್ದೆ ಫಸ್ಟು ಅವರೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಸೊ ಅದನ್ನು ನೋಡಿಕೊಂಡು ಇವರು ಫಾಲೋ ಮಾಡಿ ಮಾಡ್ತಾರೆ ಅಂತ. ಬಟ್ ಅದಾದಮೇಲೆ ಗೊತ್ತಾಯಿತು, ಜಸ್ಟ್ ಅವರು ಕ್ಲೇ ಕೊಡ್ತಾರೆ, ಸ್ವಲ್ಪ ಫಸ್ಟು ದೇವ್ರದ್ದು ಶ್ಲೋಕ ಎಲ್ಲ ಹೇಳಿಸಿದ್ರು, ಅದಾದಮೇಲೆ ನೀವೇ ಮಾಡಿ ಅಂತ ಹೇಳಿಬಿಟ್ಟು ಬಿಟ್ಟರು. ಅಂದರೆ ಕ್ರಿಯೇಟಿವ್ ಆಗಿ ಮಕ್ಕಳು ಹೇಗೆ ಮಾಡ್ತಾರೆ ಅಂತ. ಅಲ್ಲಿಗೆ ಹೋದ್ಮೇಲೆ ನಾನು ಹೇಳ್ತಾ ಇದ್ದೆ ಮಕ್ಕಳಿಗೆ, ಈ ಥರ ಮೊದಲೇ ಗೊತ್ತಿದ್ದಿದ್ರೆ ಒಂದಷ್ಟು ವೀಡಿಯೋಸ್ ಆದರೂ ನೋಡ್ಕೊಂಡು ಬರ್ಬೋದಾಗಿತ್ತು ಅಂತ. ಆದರೂ ಒಂಥರ ಚೆನ್ನಾಗಿತ್ತು, ಯಾಕಂತ ಅಂದರೆ ನಮಗೆ ಮೊದಲಾವತ್ತು ಈ ಥರ ನಾವೇ ಮಾಡಿ ಅಭ್ಯಾಸ ಇಲ್ಲ. ಸೊ ಅದರಲ್ಲೂ ನಾನೇ ಸ್ವಲ್ಪ ಹೆಲ್ಪ್ ಮಾಡಿದೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡ್ತಾ ಇದ್ವಲ್ಲ, ಅಂದರೆ ಸ್ವಲ್ಪ ಮಣ್ಣಲ್ಲಿ ಗಣಪತಿನ ಮಾಡೋದು ಈ ಥರದ್ದೆಲ್ಲ ಅಭ್ಯಾಸ ಇದ್ದಿದ್ದರಿಂದ ನಾನು ಸ್ವಲ್ಪ ತೋರಿಸ್ಕೊಟ್ಟೆ. ಅದೇ ಥರ ಮಾಡಿದ್ರು ಮಕ್ಕಳು. ಬಂಗಾರು ಅವಳೇ ಮಾಡಿದ್ಲು, ಆದ್ಯಂಗೆ ನಾನು ತೋರಿಸ್ಕೊಟ್ಟೆ, ಅದನ್ನು ನೋಡ್ಕೊಂಡು ಅವಳು ಕೂಡ ಮಾಡಿದ್ಲು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಜಾಗ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಪಿಕ್ಚರ್ಸ್ ಕೂಡ ತೊಗೊಂಡೆ. ಈ ವ್ಲಾಗ್ನ ನಾನು ಕಂಪ್ಲೀಟಾಗಿ ಯೂಟ್ಯೂಬ್ ಲಾಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡಿ. ಸೊ ಈ ನಡುವೆ ನಾನು ಲಾಂಗ್ ವೀಡಿಯೋಸ್ ಹಾಕೋದಕ್ಕೆ ಟೈಮ್ ಆಗದೆ ಇರೋ ಕಾರಣ ಮಿನಿ ವ್ಲಾಗ್ಸ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಸೊ ಯಾರಿನ್ನ ಫಾಲೋ ಮಾಡ್ತಾ ಇಲ್ಲ ಪ್ಲೀಸ್ ಒಂದ್ಸರಿ ವಿಸಿಟ್ ಮಾಡಿ. ಸೊ ಎವ್ರಿಡೇ ಅಪ್ಡೇಟ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ಮಕ್ಕಳಿಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಹೊಸ ಪಾರ್ಕ್ ನೋಡಿದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರನ್ನ ಆಟ ಆಡ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆಟ ಆಡಿದಾದ್ಮೇಲೆ ಕಾಸ್ಕೋಗೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.